ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಅರವಿಂದ್ ಗಟ್ಟಿ ಅವರು ಯಾರು? ಚಿಕ್ಕೋಡಿಯ ಅರವಿಂದ್ ಗಟ್ಟಿ ಅವರು ನಿವೃತ್ತ ಎಸ್ ಪಿ ಅಂತ ಅಲ್ಲವೇ ಅಲ್ಲ. ಅದರ ಜನರಿಗೆ ನಾನು ನಿವೃತ್ತ ಎಸ್ ಪಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಾರ್ಟಿಗಳ ಮೇಲೆ ಪಾರ್ಟಿಗಳು ಆಗ್ತವೆ. ಚಿಕ್ಕೋಡಿಯ ಇವರ ಏನು ಫಾರ್ಮ್ ಹೌಸಲ್ಲಿ ಅಲ್ಲಿ ಪೊಲೀಸ್ ಅಧಿಕಾರಿ ಹೆಚ್ಚಾಗಿ ಯಾಕೆ ಇರ್ತಾರೆ ಅಂತಂದರೆ ವರ್ಗಾವಣೆ ಮಾಡಿಕೊಡ್ತಾರೆ. ಬೆಂಗಳೂರಿನ ಒಂದು ಹೋಟೆಲ್ನಲ್ಲಿ ಕಳೆದ 10-15 ವರ್ಷದಿಂದ ಅಲ್ಲೇ ಇದ್ದಾರೆ. ಅದು ಈಗೇನು ಹೇಳ್ತಂದರೆ ನಾವು ಅನೇಕ ಕೆಲಸಗಳನ್ನು ನಾವು ಮಾಡ್ತೇವೆ, ನಮ್ಮ ಕೆಲಸಗಳು ಫೇಲ್ ಆಗೋದಿಲ್ಲ, ನಮಗೇನು ಕೊಡಬೇಕಾದ್ದು ಕೊಟ್ಟರೆ ನಾವು ಎಲ್ಲ ಕೆಲಸವನ್ನು ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಜಿ ಪರಮೇಶ್ವರ್ ಅವರು ನಾವು ಕೇಳ್ತೇವೆ, ನಿಮ್ಮ ಹೆಸರು ಕೂಡ ಇಲ್ಲಿ ಉಪಯೋಗಕ್ಕೆ ಬರ್ತಾಯಿದೆ, ನಿಮ್ಮ ಹೆಸರನ್ನ ಹೇಳಿಕೊಂಡು ವರ್ಗಾವಣೆ ನಾನು ಮಾಡಿಸ್ಕೊಡ್ತೇನೆ ಅಂತ ನೇರವಾಗಿ ಅರವಿಂದ್ ಗಟ್ಟಿ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ಯಾಕೆ ತಪಾಸಣೆ ಮಾಡಬಾರ್ದು? ಅಥವಾ ನಿಮ್ಮ ಏನಾದರೂ ಇವರು PS ಇದ್ದಾರಾ, ಪರ್ಸನಲ್ ಸೆಕ್ರೆಟರಿ ಇದ್ದಾರಾ ಅಂತ ನಾವು ನಿಮ್ಗೆ ಕೇಳಬೇಕಾಗ್ತದೆ. 2 ವಿಡಿಯೋಗಳನ್ನು ಹಿಂದೆ ಮಾಡಿದ್ದು, ಆದರೂ ಕೂಡ ಗೃಹ ಸಚಿವರು ಗಮನಕ್ಕೆ ಬಂದಿದೆಯೋ ಗೊತ್ತಿಲ್ಲ. ಆದರೆ ನಿಮ್ಮ ಹೆಸರಿನಿಂದ ಇಲ್ಲಿ ವರ್ಗಾವಣೆ ನಡೀತಾ ಇದ್ದು ಖರೇನೋ ಅಥವಾ ಸುಳ್ಳು ನೀವೇ ಹೇಳಬೇಕಾಗ್ತದೆ. ಯಾಕಂದರೆ ಅರವಿಂದ್ ಗಟ್ಟಿ ಅವರು ಅನೇಕ ವರ್ಷಗಳಿಂದ ಈ ರೀತಿಯೇ ಮಾಡ್ಕೊತ ಬಂದಿದ್ದಾರೆ. ನೇರವಾದ ಆರೋಪನೂ ಇದೆ. ನಂತರ ಯಾರ್ಯಾರು ರಿಟೈರ್ಮೆಂಟ್ ಆಗ್ತಾರೆ, SP ಆಗಲಿ, DIG ಆಗಲಿ ಅಥವಾ CPI PS ಆಗಲಿ, ದೊಡ್ಡ ಪ್ರಮಾಣದಲ್ಲಿ ಇವರ ಮನೆಯಲ್ಲಿ ಪಾರ್ಟಿ ಯಾಕೆ ಕೊಡ್ತಾರೆ? ಅದು ಅಲ್ಲದೆ ಅನೇಕ ಗಿಫ್ಟ್ಗಳನ್ನು ತೆಗೆದುಕೊಂಡು ನಾವು ಗೃಹ ಸಚಿವರು ಕೊಡಬೇಕಂತೇಳಿ ಹೇಳ್ತಾ ಇದ್ದಾರೆ. ಅದು ಕೂಡ ತನಿಖೆ ಆಗಬೇಕು. ಯಾಕಂದರೆ ನಿಮ್ಮ ಹೆಸರು ಇಲ್ಲಿ ದುರುಪಯೋಗ ಆಗ್ತದೆ ಅಂತ ಆರೋಪ ಇದೆ. ಸಾರ್ವಜನಿಕರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಮತ್ತು ನಾವು ಕೆಲಸಗಳನ್ನು ನೇರವಾಗಿ ಗೃಹ ಸಚಿವರಿಗೆ ಭೇಟಿಯಾಗಿ ನಾವು ಮಾಡ್ತಾಯಿದ್ದೇವೆ ಅಂತೇಳಿ ಹೇಳ್ಕೊತ ಬಂದಿದ್ದಾರೆ. ಕಳೆದ 2 ವರ್ಷಗಳಿಂದ ಈ ದಂಧೆ ಸತತವಾಗಿ ನಡೀತಾ ಇದೆ. ಹಾಗಾದರೆ ಅರವಿಂದ್ ಗಟ್ಟಿ ಅವರು ನಿಮಗೆ ಏನಾದರೂ ನೀವು ಅಧಿಕೃತವಾಗಿ ನೇಮಿಸಿದಾರಾ ಅಥವಾ ಅನಧಿಕೃತವಾಗಿ ನೇಮಿಸಿದಾರಾ ಅನ್ನೋದು ಗೃಹ ಸಚಿವರೇ ಹೇಳಬೇಕು. ಒಟ್ಟಾರೆ ಅರವಿಂದ್ ಗಟ್ಟಿ ಅವರು ನಿಮ್ಮ ಹೆಸರನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಕೊಪ್ಪಳದಲ್ಲಿ ಒಂದು ವಧುವರ ಸಮ್ಮೇಳನ ಇತ್ತು. ಆ ಸಮ್ಮೇಳನದಲ್ಲಿ ಉದ್ಘಾಟಕರಾಗಿ ಇವರೇ ಇದ್ದರು. ಅದರ ಉದ್ಘಾಟನಾ ಒಂದು ಆ ಲೆಟರ್ದಲ್ಲಿ ನಿವೃತ್ತ SP ಅಂತಿತ್ತು. ಇವರು ಹೋಮ್ ಕಮಾಂಡೆಂಟ ಖರ್ಗೆ ಅವರಿದ್ದಾಗ ಇದನ್ನು ಕೊಟ್ಟಿದ್ದರು. ಅವಾಗ ಕೂಡ ಅಕ್ರಮವಾಗಿ ನೇಮಕಾತಿ ಆಗಿತ್ತು, ಮುಗಿದೋಗಿದೆ. ಅದರ ಎಲ್ಲಿ ಹೋದಲ್ಲಿ ನಾನು ನಿವೃತ್ತ SP ಅಂತಾರೆ. ಮತ್ತು ಇವ್ರ ಪ್ರೊಫೈಲ್ ನೋಡಿದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಹಾಕ್ತಾರೆ. ಅದರ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಲ್ಲೇ ಅಲ್ಲರಿ ಇವರು. ಒಟ್ಟಾರೆ ಈ ಬಗ್ಗೆ ತನಿಖೆ ಮಾಡೋದು ಭಾಳ ಅಗತ್ಯ ಇದೆ. ನಾವು ನಿಮ್ಮ ಗಮನಕ್ಕೆ ಅಷ್ಟೇ ತಂದಿದ್ದೇವೆ. ನೀವು ತನಿಖೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದರ ಪತ್ರಕರ್ತನಾಗಿ ಗೃಹ ಸಚಿವರ ಗಮನಕ್ಕೆ ತರೋದು ನನ್ನ ಕರ್ತವ್ಯ. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.